Hello everyone, welcome to Sanmargaha classes. Discuss the ethical considerations involved in plant breeding and Luther Burbank's work. How did he address these concerns? This is for 3 marks. Okay, let us see the answer. Luther Burbank worked in plant breeding at a time when people were concerned about changing nature and its effects on the environment. So Luther Burbank ಅವರು ಪ್ಲಾಂಟ್ ಬ್ರೀಡಿಂಗ್ ಅಂತಂದ್ರೆ ತಳಿಗಳನ್ನ ಅಭಿವೃದ್ಧಿಪಡಿಸೋದ್ರಲ್ಲಿ ಕೆಲಸ ಮಾಡಿದ್ರು. ಸೊ ಆ ಒಂದು ಟೈಮಲ್ಲಿ ಜನರು ಎನ್ವೈರನ್ಮೆಂಟಲ್ ಚೇಂಜ್ ಯಾವ ರೀತಿ ಚೇಂಜ್ ಆಗುತ್ತೆ, ಅದೇ ರೀತಿ ಅದರ ಇಫೆಕ್ಟ್ಸ್ ಏನು ಅನ್ನುವಂಥದ್ದನ್ನ ಬಗ್ಗೆ ತುಂಬಾ ಕಾಳಜಿ ಹೊಂದಿದ್ದಂಥವ್ರು. ಓಕೆ, ಸೊ ಎಥಿಕಲ್ ಇಶ್ಯೂಸ್ ಇನ್ ಪ್ಲಾಂಟ್ ಬ್ರೀಡಿಂಗ್ ಇನ್ಕ್ಲೂಡ್. ಎಥಿಕಲ್ ಇಶ್ಯೂಸ್ ಅಂತಂದ್ರೆ ಏನು ಮಕ್ಕಳೇ? ಸೊ ಎಥಿಕಲ್ ಇಶ್ಯೂಸ್ ಮೀನ್ಸ್ ಇನ್ಕ್ಲೂಡ್ ಪ್ರೊಟೆಕ್ಟಿಂಗ್ ಬಯೋಡೈವರ್ಸಿಟಿ, ಜೈವ ವೈವಿಧ್ಯತೆಯನ್ನ ಕಾಪಾಡುವುದು, ಎನ್ಶೂರಿಂಗ್ ಸೇಫ್ಟಿ ಆಫ್ ನ್ಯೂ ಪ್ಲಾಂಟ್ಸ್, ಹೊಸ ಒಂದು ಸಸ್ಯಗಳನ್ನ ಸಂರಕ್ಷಿಸುವುದು, ಅಂಡ್ ಅವಾಯ್ಡಿಂಗ್ ಹಾರ್ಮ್ ಟು ನೇಚರ್. ಅಂದ್ರೆ ಏನು ಮಕ್ಕಳೇ ಎಥಿಕಲ್ ಅಂತಂದ್ರೆ ಏನು? ನೈತಿಕ ಅಲ್ವಾ? ಸೊ ನೈತಿಕ ಮೌಲ್ಯಗಳು ಯಾವ್ಯಾವುದು ಈ ಪ್ಲಾಂಟ್ ಬ್ರೀಡಿಂಗ್ ಅಲ್ಲಿ ಬರುವಂತದ್ದು ಅಂತಂದ್ರೆ, ಒಂದು ಜೀವ ವೈವಿಧ್ಯಗಳನ್ನ ಕಾಪಾಡುವುದು, ಹೊಸ ಒಂದು ಸಸ್ಯಗಳ ಅಭಿವೃದ್ಧಿ ಪಡಿಸಿದ್ರೆ ಅವುಗಳನ್ನು ಸಂರಕ್ಷಿಸುವುದು, ಮತ್ತು ಅವಾಯ್ಡಿಂಗ್ ಹಾರ್ಮ್ ಟು ನೇಚರ್ ಅಂತಂದ್ರೆ ಪ್ರಕೃತಿಗೆ ಯಾವುದೇ ರೀತಿಯಲ್ಲಿ ಹಾನಿ ಆಗದಂತೆ ನೋಡಿಕೊಳ್ಳುವುದು. Burbank addressed these concerns by using natural methods like selection and grafting instead of harmful techniques. So ಅವರು ಯಾವುದೇ ಒಂದು ಹಾರ್ಮ್ಫುಲ್ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡ್ದೇನೆ ಬರೀ ಗ್ರಾಫ್ಟಿಂಗ್, ಕಸಿ ಮತ್ತು ಸೆಲೆಕ್ಷನ್ ಮೆಥಡ್ ಅನ್ನ ಯೂಸ್ ಮಾಡಿಬಿಟ್ಟು ಈ ಪ್ಲಾಂಟ್ ತಳಿಗಳನ್ನ ಅಭಿವೃದ್ಧಿ ಪಡಿಸ್ತಾರೆ. He carefully observed plants and selected only those that were useful and safe. So ಅವರು ತುಂಬಾ ಜಾಗರೂಕತೆಯಿಂದ ಪ್ಲಾಂಟ್ಗಳನ್ನ ಗಮನಿಸಿದ್ರು. ಓಕೆ, ಅಬ್ಸರ್ವ್ ಅಂತಂದ್ರೆ ಏನು ಮಕ್ಕಳೇ? ಗಮನಿಸು. ಅವುಗಳನ್ನ ಗಮನಿಸಿ ಕೇವಲ ಒಂದು ಅಂತ ಪ್ಲಾಂಟ್ಗಳನ್ನೇ ಸೆಲೆಕ್ಟ್ ಮಾಡ್ತಾರೆ, ಯಾವುದು ಯೂಸ್ಫುಲ್ ಆಗಿದೆ ಮತ್ತು ಯಾವುದು ಯೂಸ್ ಮಾಡೋದಕ್ಕೆ ಸುರಕ್ಷಿತವಾಗಿದೆ ಅನ್ನುವಂಥ ಪ್ಲಾಂಟ್ಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಹಿಸ್ ವರ್ಕ್ ಫೋಕಸ್ಡ್ ಆನ್ ಇಂಪ್ರೂವಿಂಗ್ ಕ್ರಾಪ್ಸ್. ಅವ್ರು ಯಾವುದಕ್ಕೋಸ್ಕರ ಈ ತಂತ್ರಜ್ಞಾನಗಳನ್ನ ಮಾಡ್ತಾ ಇದ್ರು, ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾ ಇದ್ರು ಅಂತಂದ್ರೆ ಇಂಪ್ರೂವಿಂಗ್ ಕ್ರಾಪ್ಸ್, ಬೆಳೆಗಳನ್ನ ಅಭಿವೃದ್ಧಿಪಡಿಸುವುದು, ಫಾರ್ ಹ್ಯೂಮನ್ ಬೆನಿಫಿಟ್ ವಿದೌಟ್ ಡ್ಯಾಮೇಜಿಂಗ್ ದ ಎನ್ವೈರನ್ಮೆಂಟ್. ಸೊ ಪ್ರಕೃತಿಗೆ ಯಾವುದೇ ಹಾನಿಕರವಾಗದಂತೆ ಜನರ ಒಂದು ಒಳಿತಿಗೋಸ್ಕರವಾಗಿ ಇಳುವರಿಗಳನ್ನ ಅಭಿವೃದ್ಧಿಪಡಿಸುವುದರಲ್ಲಿ ಅವರು ಕೇಂದ್ರೀಕರಿಸಿದ್ರು. ಓಕೆನಾ? So in this way, Luther Burbank worked on plant breeding as the value of environmental friendly. Okay. This is one major ethical value in his work. ಇದೇ ಒಂದು ಅವರ ಒಂದು ವರ್ಕ್ ಅಲ್ಲಿ ಇದ್ದಂತಹ ನೈತಿಕ ಮೌಲ್ಯ. ಓಕೆನಾ ಮಕ್ಕಳೇ? ಥ್ಯಾಂಕ್ ಯು.